ಹಲೋ ಆಲ್. ಸೊ ನಾನು ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ನನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದರು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೈಟು ಬಸ್ ಹತ್ಕೊಂಡು ಹೊರಟೆ. ಸೋಲೋ ಟ್ರಾವೆಲ್ ಮಾಡೋದಕ್ಕೆ ನನಗೂ ತುಂಬ ಇಷ್ಟ. ಆದರೆ ಮದುವೆ ಆದಾಗಿಂದ ನಾನು ಜಾಸ್ತಿ ನನ್ನ ಗಂಡನ ಜೊತೆನೇ ಟ್ರಾವೆಲ್ ಮಾಡಿರೋದು. ಇವಾಗ ಹೋಗೋಣ ಅವಾಗ ಹೋಗೋಣ ಅಂತ ಒಂದು ವರ್ಷ ಮುಂದೂಡ್ಕೊಂಡು ಬಂದಿದ್ದು. ಫೈನಲಿ ಈ ವರ್ಷ ನ್ಯೂ ಇಯರ್ ಕೂಡ ಅಲ್ಲೇ ಇದ್ದೆ ನಾನು. ಇದು ನಾನು 10 days ಟ್ರಾವೆಲ್ ಮಾಡ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಒನ್ ಪ್ಲೇಸ್ ಆ್ಯಂಡ್ ಸ್ಟೇಯಿಂಗ್ ದೇರ್ ಫಾರ್ 10 days. ನಾನು ಹೋಗ್ತಿರೋದು ಧರ್ಮಸ್ಥಳದಿರೋ ಶಾಂತಿವನ ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಧರ್ಮಸ್ಥಳ ಅರ್ಲಿ ಮಾರ್ನಿಂಗ್ ರೀಚ್ ಆದರೆ ನೋಡ್ಬೋದು, ಸಿಕ್ಕಾಬಟ್ಟೆ ಜನ ಇದ್ರು ಅವತ್ತು. ನಾನು ಫಸ್ಟ್ ಟೈಮ್ ಈ ಥರ ಅಲೋನ್ ಟ್ರಾವೆಲ್ ಮಾಡಿಕೊಂಡು ಬಸ್ಸಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಹೊರಗಡೆ ದೇವಸ್ಥಾನಕ್ಕೆ ಲಗೇಜ್ ಸಮೇತ ಹೋಗಿ ಲಗೇಜ್ನ ಲಗೇಜ್ ರೂಮಲ್ಲಿ ಇಟ್ಟು ಇಲ್ಲಿ ಸ್ಪೆಷಲ್ ದರ್ಶನ ತೊಗೊಂಡ್ರೂ 2 hours ವೇಟ್ ಮಾಡಬೇಕಾಯಿತು. ದರ್ಶನ ಮುಗಿಸ್ಕೊಂಡು ಬಂದೆ. ತುಂಬ ಸಫಿಕೇಟಿವ್ ಆಗಿತ್ತು, ಯಾಕಂದರೆ ತುಂಬ ಜನ ಬಂದಿದ್ದರು. ಶಬರಿಮಲೆಯವರಿದ್ದರು, ಮಕ್ಕಳು ಸ್ಕೂಲ್ ಟ್ರಿಪ್ಪಿಗೆ ಅಂತ ಬಂದಿದ್ದರು. ಸೊ ಇಲ್ಲಿ ಒಂದು ಸ್ವಲ್ಪ ತಿಂಡಿ ತಿಂದ್ಕೊಂಡು ಹಾಗೆ ಕಾಫಿ ಕುಡಿದು ಇನ್ನು 10 days ಕಾಫಿ ಮುಖ ನೋಡೋಕ್ಕಾಗಲ್ಲ ಅಂದ್ಕೊಂಡು ಆಟೋನಲ್ಲಿ ಹೊರಟೆ. ಆ್ಯಂಡ್ ನಾನು ಫೈನಲಿ ಡೆಸ್ಟಿನೇಷನ್ ರೀಚ್ ಆದೆ. ಇಲ್ಲಿ ಏನೇನು ಟ್ರೀಟ್ಮೆಂಟ್ ಇರುತ್ತೆ, ನಾನು ಏನು ಮಾಡಿದೆ 10 days ಮತ್ತು ಯಾವ ಥರ ಫುಡ್ ಇತ್ತು ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.